ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಇವತ್ತು ಶ್ರೀಕೃಷ್ಣನ ಆಶ್ವಾಸನೆ, ಸುಭದ್ರಾಳ ವಿಲಾಪ ಮತ್ತೆ ಧಾರುಕನೊಡನೆ ಶ್ರೀಕೃಷ್ಣನ ವಾರ್ತಾಲಾಪ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಆಮೇಲೆ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಭಗವಂತ ಈಗ ನೀವು ಸುಭದ್ರಾ ಮತ್ತೆ ಉತ್ತರ ಇದ್ದಾಳಲ್ಲ ಅವಳ ಹತ್ರ ಹೋಗಿ ಅವರಿಗೆ ಸಮಾಧಾನ ಮಾಡಿ, ಹೇಗಾದ್ರೂ ಮಾಡಿ ಅವರ ಶೋಕ ಇದೆಯಲ್ಲ ಅದನ್ನ ದೂರ ಮಾಡಿ. ಯಾಕಂದ್ರೆ ಕೃಷ್ಣ ಒಬ್ಬ ಗುರುವಿನ ಸ್ಥಾನದಲ್ಲಿರೋನು, ಪರಮಾತ್ಮ. ಈಗ ನನ್ನ ಶೋಕವನ್ನ ನೀವು ದೂರ ಮಾಡಿದಿರಲ್ಲ, ಅದೇ ರೀತಿ ಅವರ ಶೋಕವನ್ನ ದೂರ ಮಾಡುವಂತ ಒಂದು ಶಕ್ತಿ ಕೃಷ್ಣನಲ್ಲಿದೆ ಅಂತ ಗೊತ್ತು. ಈಗ ಅವರನ್ನ ಎದುರಿಸೋ ಶಕ್ತಿ ನನಗೂ ಇಲ್ಲ, ಅವ್ರಿಗೆ ಸಮಾಧಾನ ಮಾಡೋ ಶಕ್ತಿ ನನಗೂ ಇಲ್ಲ. ಅದಕ್ಕೆ ನೀವೇ ಹೋಗಿ ಅವರ ಶೋಕವನ್ನ ದೂರ ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಶ್ರೀಕೃಷ್ಣ ಬಹಳ ಉದಾಸೀನನಾಗಿ ಅರ್ಜುನನ ಶಿಬಿರಕ್ಕೆ ಹೋಗ್ತಾನೆ. ಮತ್ತೆ ಪುತ್ರ ಶೋಕದಿಂದ ಪೀಡಿತಳಾದಂತ ತನ್ನ ದುಃಖಿತ ಸೋದರಿಯನ್ನ ಸಮಾಧಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಹೇಳ್ತಾನೆ, ತಂಗಿ, ನೀನು ಮತ್ತೆ ಸೊಸೆಯಾದಂತ ಉತ್ತರ ಇಬ್ರು ಕೂಡ ಶೋಕಿಸಬೇಡಿ. ಕಾಲನ ಮುಖಾಂತರ, ಅಂದ್ರೆ ಕಾಲ ಬಂದು ಎಲ್ಲಾ ಜೀವಿಗಳಿಗೂ ಒಂದಲ್ಲ ಒಂದು ದಿನ ಇದೇ ಸ್ಥಿತಿ ಬಂದೇ ಬರುತ್ತೆ. ನಿನ್ನ ಮಗ ಉನ್ನತವಾದಂತ ವಂಶದಲ್ಲಿ ಹುಟ್ಟಿದಾನೆ, ಧೀರ ವೀರ ಮತ್ತೆ ಕ್ಷತ್ರಿಯನಾಗಿದ್ದ. ಈ ಮೃತ್ಯು ಅವನ ಯೋಗ್ಯತೆಗೆ ತಕ್ಕಂತೆ ಆಗಿದೆ. ಅಂದ್ರೆ ಅವನು ಹೇಗೋ ಏನೋ ಸತ್ತಿಲ್ಲ, ಅವನು ವೀರ ಪರಾಕ್ರಮನಂತೆ ಅವನು ಹೋರಾಡ್ತಾ ಸತ್ತಿದ್ದಾನೆ. ಅದಕ್ಕೋಸ್ಕರ ಈ ಶೋಕವನ್ನ ನೀನು ತ್ಯಾಗ ಮಾಡು. ನೋಡು, ದೊಡ್ಡ ದೊಡ್ಡ ಸಂತರು ತಪಸ್ಸು, ಬ್ರಹ್ಮಚರ್ಯ, ಶಾಸ್ತ್ರಜ್ಞಾನ ಮತ್ತೆ ಸದ್ಬುದ್ಧಿ ಇದೆಲ್ಲದರ ಮೂಲಕ ಯಾವ ಗತಿಯನ್ನ ಪಡ್ಕೋಬೇಕು ಅಂತ ಇಷ್ಟಪಡ್ತಾರೋ ಅದೇ ಗತಿ ನಿನ್ನ ಮಗನಿಗೂ ಕೂಡ ಸಿಕ್ಕಿದೆ. ನೀನು ವೀರ ಮಾತೆ, ವೀರ ಪತ್ನಿ, ವೀರ ಕನ್ಯೆ ಮತ್ತೆ ವೀರನ ತಂಗಿ ಕೂಡ ಆಗಿದೆಯಾ. ನಿನ್ನ ಮಗನಿಗೆ ಬಹಳ ಉತ್ತಮವಾದಂತಹ ಗತಿ ಪ್ರಾಪ್ತವಾಗಿದೆ. ನೀನು ಅವನಿಗೋಸ್ಕರ ಶೋಕಿಸ್ಬೇಡ. ಬಾಲಕನ ಹತ್ಯೆ ಮಾಡಿಸುವಂತಹ ಪಾಪಿ ಜಯದ್ರಥ ಏನಾದ್ರೂ ಅಮರಾವತಿಯಲ್ಲಿ ಹೋಗಿ ಅಡುಕೊಂಡಿದ್ರೂ ಕೂಡ ಈಗ ಅರ್ಜುನನ ಕೈಯಿಂದ ಅವನು ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ನಾಳೆನೆ ನೀನು ಕೇಳಿಸ್ಕೊಳ್ಳೋ ಹಾಗೆ ಜಯದ್ರಥನ ಮಸ್ತಕ ಕತ್ತರಿಸಲ್ಪಟ್ಟು ಸಮಂತ ಪಂಚಕದಿಂದ ಹೊರಗಡೆ ಹೋಗಿ ಬಿದ್ದಿದೆ ಅಂತ ನೀನು ಆ ಸುದ್ದಿಯನ್ನ ಕೇಳ್ತೀಯಾ. ಶೂರವೀರನಾದಂತ ಅಭಿಮನ್ಯು ಕ್ಷತ್ರಿಯ ಧರ್ಮದ ಪಾಲನೆ ಮಾಡಿ ಸತ್ಪುರುಷರ ಗತಿಯನ್ನ ಪಡೆದಿದ್ದಾನೆ. ಅದನ್ನ ನಾವು ಮತ್ತೆ ಬೇರೆ ಶಸ್ತ್ರಧಾರಿ ಕ್ಷತ್ರಿಯರು ಕೂಡ ಪಡೆಯೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಅಂತ ಒಂದು ಗತಿ ನಮಗೆ ಸಿಗಬೇಕಪ್ಪ ಅಂತ ನಾವ್ ಇಷ್ಟಪಡ್ತೀವಿ ಕ್ಷತ್ರಿಯರು. ಅಂತ ಒಂದು ಒಳ್ಳೆ ಗತಿ ಅವನಿಗೆ ಬಂದಿದೆ. ನೀನು ಚಿಂತೆ ಮಾಡ್ಬೇಡ ತಂಗಿ, ಚಿಂತೆಯನ್ನ ಬಿಟ್ಬಿಡು. ಸೊಸೆಗೆ ನೀನ್ ಧೈರ್ಯವನ್ನ ಹೇಳು. ನೀನೇ ಹತ್ಕೊಂಡ್ ಕುತ್ಕೊಂಡ್ರೆ ಅವಳಿಗೆ ಯಾರ್ ಧೈರ್ಯ ಹೇಳೋರು ಅಂತ ಅರ್ಜುನನು ಯಾವ ಪ್ರತಿಜ್ಞೆಯನ್ನ ಮಾಡಿದನೋ ಅದು ಸರಿಯಾಗೇ ಇರಬೇಕು. ಅದನ್ನ ಯಾರು ಬದಲಾಯಿಸೋದಕ್ ಸಾಧ್ಯನೇ ಇಲ್ಲ. ನಿನ್ನ ಸ್ವಾಮಿ ಏನನ್ನ ಮಾಡ್ಬೇಕು ಅಂತ ಇಷ್ಟಪಡ್ತಾನೋ ಅದು ನಿಷ್ಫಲವಾಗೋದಿಲ್ಲ. ಅಂದ್ರೆ ಅವನೇನೋ ಒಂದು ನಿರ್ಧಾರ ಮಾಡಿದಾನೆ ಅಂದ್ರೆ ಅದು ಹಾಗೇ ಆಗುತ್ತೆ. ಮನುಷ್ಯರು, ನಾಗರು, ಪಿಶಾಚರು, ರಾಕ್ಷಸರು, ಪಕ್ಷಿಗಳು, ದೇವತೆಗಳು ಮತ್ತೆ ಅಸುರರೂ ಕೂಡ ಯುದ್ಧದಲ್ಲಿ ಏನಾದ್ರೂ ಜಯದ್ರಥನ ಸಹಾಯ ಮಾಡಿದ್ರೂ ಕೂಡ ಅವನು ನಾಳೆ ಜೀವಂತವಾಗಿರೋದಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮಗನನ್ನ ಕೊಂದವನನ್ನ ಅವನ್ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣನ ಮಾತನ್ನ ಕೇಳಿ ಸುಭದ್ರಾಳ ಪುತ್ರ ಶೋಕ ಇನ್ನೂ ಹೆಚ್ಚಾಗತ್ತೆ. ಅವಳು ಬಹಳ ದುಃಖಿತಳಾಗಿ ಅವಳು ಅಳೋದಕ್ ಶುರು ಮಾಡ್ತಾಳೆ. ಅಯ್ಯೋ ಪುತ್ರನೇ, ಇದನ್ನ ವಿಲಾಪಿಸಿ ಅಳೋದು ಅಂತ ಹೇಳೋದು. ಅಂದ್ರೆ ಒಂಥರ ದುಃಖದಿಂದ ಅಳೋದಿದ್ಯಲ್ಲ ಅದು. ಅಯ್ಯೋ ಪುತ್ರನೇ, ನೀನಿಲ್ಲದೆ ಈ ದಿನ ನಾನು ಮಂದ ಭಾಗ್ಯದವಳಾಗ್ಬಿಟ್ಟಿದೀನಿ. ಮಗನೇ, ನೀನಂತೂ ನಿನ್ನ ತಂದೆಯ ಹಾಗೇ ಪರಾಕ್ರಮಿಯಾಗಿದ್ದೆ. ಹೀಗಿದ್ಮೇಲೆ ಯುದ್ಧಕ್ಕೆ ಹೋಗಿ ಹೇಗ್ ಸತ್ತೆ ನೀನು? ಪಾಂಡವರು, ವೃಷ್ಣಿವಂಶಿಗಳು ಮತ್ತೆ ಪಾಂಚಾಲ ವೀರರು ಇರಬೇಕಾದ್ರೆ ನಿನ್ನನ್ನು ಯಾರ ಅನಾಥನಾಗೆ ಕೊಂದಾಕ್ಬಿಟ್ರು? ಅಯ್ಯೋ, ನಿನ್ನನ್ನು ನೋಡೋದಕ್ಕೆ ಚಡಪಡಿಸ್ತಾನೇ ಇದ್ದೆ ನಾನು. ಈ ದಿನ ಭೀಮಸೇನನ ಬಲಕ್ಕೆ ಧಿಕ್ಕಾರ, ಅರ್ಜುನನ ಧನಸ್ಸು ಧರಿಸೋದಕ್ಕೆ ಮತ್ತೆ ವೃಷ್ಣಿವಂಶ ಮತ್ತೆ ಪಾಂಚಾಲ ವೀರರ ಪರಾಕ್ರಮಕ್ಕೂ ಕೂಡ ಧಿಕ್ಕಾರವಿರ್ಲಿ. ಅಂದ್ರೆ ಇಷ್ಟೆಲ್ಲ ಶೂರವೀರರಿದ್ರು ಏನೂ ಮಾಡಕ್ಕಾಗ್ಲಿಲ್ಲ, ನಿನ್ನನ್ನು ಅನಾಥನಾಗಿ ಸಾಯೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆಲ್ಲ ಧಿಕ್ಕಾರ. ಇವರು ಯುದ್ಧಕ್ಕೆ ಹೋದ್ರು ನಿನ್ನ ರಕ್ಷಣೆಯನ್ನ ಮಾಡೋದಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಈ ದಿನ ಇಡೀ ಪೃಥ್ವಿ ಖಾಲಿ ಮತ್ತೆ ಶ್ರೀಹೀನವಾದ ಹಾಗೆ ನನಗೆ ಕಾಣಿಸ್ತಾ ಇದೆ. ನನ್ನ ಶೋಕಾಕುಲವಾದಂತಹ ಕಣ್ಣುಗಳು ಅಭಿಮನ್ಯುವನ್ನ ಹುಡುಕ್ತಾ ಇದ್ದಾವೆ, ಆದ್ರೆ ನೋಡೋದಕ್ಕಾಗೋದಿಲ್ವಲ್ಲ. ಅಯ್ಯೋ, ಶ್ರೀಕೃಷ್ಣನ ಸೋದರಳಿಯ ಮತ್ತೆ ಗಾಂಡೀವಧಾರಿ ಅರ್ಜುನನ ಅತಿರಥಿ ಪುತ್ರನಾಗಿದ್ರೂ ಕೂಡ
ನೀನು ರಣಭೂಮಿಯಲ್ಲಿ ಬಿದ್ದಿದೀಯಲ್ಲ, ನಾನು ನಿನ್ನನ್ನು ಹೇಗೆ ನೋಡ್ಲಿ ಮಗನೇ? ಎಲ್ಲಿದೀಯಾ? ಬಾ, ನನ್ನ ಮಡಲಲ್ಲಿ ಕೂತ್ಕೋ. ನಿನ್ನ ಭಾಗ್ಯಹೀನಳಾದಂಥ ತಾಯಿ ನಿನ್ನನ್ನು ನೋಡೋದಕ್ಕೆ ಚಡಪಡಿಸ್ತಾ ಇದ್ದಾಳೆ. ಹೇ ವೀರನೇ, ನೀನು ಕನಸಿನ ಸಂಪತ್ತಿನ ಹಾಗೆ ದರ್ಶನವನ್ನ ಕೊಟ್ಟು ಎಲ್ಲಿ ಹಡ್ಕೊಂಬಿಟ್ಟಿದ್ಯಾ? ಅಂದ್ರೆ ಕನ್ಸಲ್ಲಿ ಕಾಣಿಸಿದ್ದ ಸಂಪತ್ತು ಅದು ನಿಜವಾಗ್ಲೂ ನಮ್ಮ ಕಣ್ಮುಂದೆ ಬರುತ್ತಾ? ಇಲ್ಲ, ಆ ರೀತಿ ನೀನು ಅಡಿಕೊಂಬಿಟ್ಟಿದೆಯಲ್ಲ. ಅಯ್ಯೋ, ಈ ಮನುಷ್ಯ ಜೀವನ ನೀರಿನ ಗುಳ್ಳೆ ಹಾಗೆ ಎಷ್ಟು ಚಂಚಲವಾಗಿದೆ ಮಗನೇ. ನೀನು ಅಸಮಯದಲ್ಲಿ, ಅಂದ್ರೆ ನಿನಗಿನ್ನೂ ಸಾಯೋ ಸಮಯನೇ ಬಂದಿಲ್ಲ, ಆಗ್ಲೇ ಹೊರಟೋಗಿದೆಯಲ್ಲ. ನಿನ್ನ ಈ ತರುಣ ಪತ್ನಿ, ಅಂದ್ರೆ ಇನ್ನೂ ವಯಸ್ಸಿರುವಂತಹ ನಿನ್ನ ಹೆಂಡತಿ ಶೋಕದಲ್ಲಿ ಮುಳುಗೋಗಿದ್ದಾಳೆ. ಇವಳನ್ನ ನಾನು ಹೇಗೆ ಸಮಾಧಾನ ಪಡಿಸ್ಲಿ? ಖಂಡಿತವಾಗ್ಲೂ ಕೂಡ ಕಾಲದ ಗತಿಯನ್ನ ತಿಳಿಯೋದು ವಿದ್ವಾಂಸರಿಗೂ ಕೂಡ ಕಠಿಣವಾಗಿದೆ. ಆದ್ರಿಂದನೇ ಶ್ರೀಕೃಷ್ಣನಂತಹ ಸಹಾಯಕ ಇರುವಾಗ್ಲೂ ಕೂಡ ನೀನು ಅನಾಥನಾಗಿ ಹಾಗೆಯೇ ನೀನು ಕೊಲ್ಲಲ್ಪಟ್ಟೆ ವತ್ಸ. ಯಜ್ಞ ಮತ್ತೆ ದಾನ ಮಾಡುವ ಆತ್ಮಜ್ಞಾನಿ ಬ್ರಾಹ್ಮಣ, ಬ್ರಹ್ಮಚಾರಿ, ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವಂಥವ್ರು, ಕೃತಜ್ಞರು, ಉದಾರಿಗಳು, ಗುರುಸೇವಕ ಮತ್ತೆ ಸಹಸ್ರ ಗೋದಾನ ಮಾಡುವವರಿಗೆ ಯಾವ ಗತಿ ಪ್ರಾಪ್ತವಾಗುತ್ತೋ ಅದೇ ಗತಿ ನಿನಗೂ ಕೂಡ ಸಿಗಲಿ. ಪತಿವ್ರತ ಸ್ತ್ರೀ, ಸದಾಚಾರಿ ರಾಜ, ದೀನರ ಮೇಲೆ ದಯೆ ತೋರುವಂಥವನು, ಚಾಡಿಕೋರರಿಂದ ಬೇರೆ ಇರುವಂಥವನು, ಅಂದ್ರೆ ಅವನು ಚಾಡಿಗೀಡಿ ಹೇಳೋದಿಲ್ಲ ಅಂಥವನು, ಧರ್ಮಶೀಲ, ವ್ರತಿ ಮತ್ತೆ ಅತಿಥಿ ಸತ್ಕಾರ ಮಾಡುವ ಜನರಿಗೆ ಯಾವ ಗತಿ ಸಿಗುತ್ತೋ ಅದೇ ಗತಿ ನಿನಗೂ ಸಿಗಲಿ ಮಗನೇ. ಆಪತ್ತು ಮತ್ತೆ ಸಂಕಟ ಸಮಯದಲ್ಲೂ ಕೂಡ ಯಾರು ಧೈರ್ಯವಾಗಿ ತಮ್ಮನ್ನ ತಾವು ಸಂಭಾಳಿಸ್ಕೊಳ್ತಾರೋ, ಸದಾ ಮಾತಾಪಿತೃಗಳ ಸೇವೆ ಮಾಡ್ತಾರೋ, ತನ್ನ ಹೆಂಡತಿಯಿಂದಲೇ ಸಂತುಷ್ಟರಾಗಿರ್ತಾರೋ ಅವರಿಗೆ ಯಾವ ಗತಿ ಸಿಗುತ್ತೋ ಅದೇ ಗತಿ ನಿನಗೂ ಸಿಗಲಿ. ಯಾರು ಮಾತ್ಸರ್ಯ ರಹಿತರಾಗಿ ಎಲ್ಲಾ ಪ್ರಾಣಿಗಳನ್ನು ದಯೆಯ ದೃಷ್ಟಿಯಿಂದ ನೋಡ್ತಾರೋ, ಕ್ಷಮಾ ಭಾವನೆಯನ್ನ ಇಟ್ಕೊಳ್ತಾರೋ, ಯಾರಿಗೂ ನೋವಾಗುವ ರೀತಿ ಮಾತನಾಡೋದಿಲ್ವೋ, ಯಾರು ಮದ್ಯ, ಮಾಂಸ, ಮದ, ದಂಭ ಮತ್ತೆ ಸುಳ್ಳಿನಿಂದ ದೂರ ಇರ್ತಾರೋ, ಬೇರೆಯವರಿಗೆ ಕಷ್ಟವನ್ನು ಕೊಡೋದಿಲ್ವೋ, ಯಾರ ಸ್ವಭಾವ ಸಂಕೋಚವಾಗಿದೆಯೋ, ಯಾರು ಸಂಪೂರ್ಣ ಶಾಸ್ತ್ರಜ್ಞಾತನೋ, ಜ್ಞಾನಾನಂದದಿಂದ ಪರಿಪೂರ್ಣನೋ ಮತ್ತೆ ಜಿತೇಂದ್ರಿಯನಾಗಿದ್ದಾನೋ ಆ ಸಾಧು ಪುರುಷರಿಗೆ ಯಾವ ಗತಿ ಸಿಗುತ್ತೋ ಅದೇ ಗತಿ ನಿನಗೂ ಸಿಗಲಿ ಅಂತನ್ಬಿಟ್ಟು ಅವಳು ಹೇಳ್ಕೊಳ್ತಾ ಇದ್ದಾಳೆ. ತನ್ನ ಮಗನಿಗೆ ಒಳ್ಳೆ ಗತಿ ಸಿಗಲಿ ಅನ್ನೋದು ಅವಳು ಪ್ರಾರ್ಥನೆಯನ್ನ ಮಾಡಿಕೊಂಡು ತನ್ನ ಮಗನಿಗೆ ಹೇಳ್ಕೊಳ್ತಾ ಇದ್ದಾಳೆ. ತುಂಬಾ ದುಃಖ ಪಟ್ಕೊಂಡಿದ್ದಾಳೆ. ಸೊ ಆ ರೀತಿ ಅವಳು ಅವನಿಗೆ ಆಶೀರ್ವಾದ ಮಾಡೋ ರೀತಿ ಅವಳು ಮಾತಾಡ್ತಾ ಇದ್ದಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.